ಅಯೋಗ್ಯರು ನಾವು ಯೋಗ್ಯರು ಅನ್ಕೊಂಡು ರಾಜಕಾರಣ ಮಾಡ್ಕೊಂಡು ನಿಂತಿರುವಂಥ ಸನ್ನಿವೇಶ. ದೇಶಕ್ಕೆ ದೊಡ್ಡ ಒಂದು ಗಂಡಾಂತರವನ್ನ ಈ ಬಿಜೆಪಿ ಮತ್ತೆ RSS ತಂದಿಳಿಸ್ಬಿಡ್ತದೆ. ರಾಜಕಾರಣ ರಾವಣ ಜರಾಸಂಧ ಕೀಚಕ ಯಮ ಅನ್ನೋ ಒಂದು ವ್ಯಾಖ್ಯಾನ ಶುರುವಾಗ್ಬಿಟ್ಟಿದೆ. ಜೂಜುಗೋರ ಬಂಡವಾಳಗಾರರಾದಂಥ ಅದಾನಿ ಅಂಬಾನಿಗೆ ಇಡೀ ದೇಶವನ್ನು ಒತ್ತಿಡೋದ. ಸೊ ಹಾಗಾಗಿ ಇಡೀ ದೇಶದ ಆಸ್ತಿಯನ್ನ ನೀವು ಅವರಿಗೆ ಪರಬಾರೆ ಮಾಡ್ಬಿಡ್ತೀರಿ ಅಂತ ಹೇಳಿದ್ರೆ ಯಾವ್ದನ್ನ ಬಿಟ್ಟಿದ್ದೀರಿ ನೀವೀಗ? ಕೆಲವೇ ತಿಂಗಳು ನಡೆದಂಥ ಚುನಾವಣೆಯಲ್ಲಿ UPನಲ್ಲಿ ಮತ್ತೆ ಅಗೇನ್ ಅದೇ ಬಿಜೆಪಿಗೆ ಜನ ಓಟ್ ಹಾಕ್ತಾರೆ. ಅದೇ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಒಂದು ಪರ್ಯಾಯವೂ ರೂಪಿತವಾಗಿದೆ. 2024ರಲ್ಲಿ ನರೇಂದ್ರ ಮೋದಿಯವ್ರನ್ನ ಸೋಲಿಸಬೇಕು ಅಂತಂದ್ರೆ ಸೋಲಿಸಬಹುದಾ? ಬಿಜೆಪಿನ ಕಟ್ಟಾಕ್ಬೋದು, ಸೋಲಿಸ್ಬೋದು ಅನ್ನುವಂಥ ವಿಶ್ವಾಸ ನಮ್ದಿದೆ. 2023ಕ್ಕೆ ಬಿಜೆಪಿ ಗೆದ್ದರೆ ಅದು ಬಿಜೆಪಿಯ ಗೆಲುವಿಗಿಂತ ಹೆಚ್ಚಾಗಿ ಬಸವಣ್ಣನ ಸೋಲಾಗುತ್ತೆ, ವಚನಕಾರರ ಸೋಲಾಗುತ್ತೆ, ಕನಕದಾಸರ ಸೋಲಾಗುತ್ತೆ, ಕುವೆಂಪುವಿನ ಸೋಲಾಗುತ್ತೆ, ಅಂಬೇಡ್ಕರ್ ಹೇಳಿದಂಥ ವಿಚಾರಗಳ ಸೋಲಾಗ್ತದೆ. ಕರ್ನಾಟಕವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಕರ್ನಾಟಕ ಉಳಿಬೇಕು ಅಂದರೆ ಬಿಜೆಪಿ ಸೋಲ್ಬೇಕಾಗ್ತದೆ. ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ 2023ಕ್ಕೆ, ದೇಶದ ಲೋಕಸಭಾ ಚುನಾವಣೆ 2024ಕ್ಕೆ ನರೇಂದ್ರ ಮೋದಿ ವರ್ಸಸ್ ಅದರ್ಸ್ ಅನ್ನೋ ರಾಜಕಾರಣ. ನನ್ನ ಜೊತೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಕರ್ನಾಟಕದವರು LLM ಗೋಲ್ಡ್ ಮೆಡಲಿಸ್ಟ್ ಹೋರಾಟಕ್ಕೆ ಹೋದರು. ಸರ್ಕಾರಿ ಉದ್ಯೋಗ ಅದ್ಯಾವುದು ಬೇಡ ನನಗೆ ಅಂತ, ಹೋರಾಟವೇ ಜೀವನ ಅಂದ್ಕೊಂಡ್ರು. ಹೋರಾಟ ಮಾರಾಟ ಆಗಿರೋ ಸಂದರ್ಭದಲ್ಲಿ ಹೋರಾಟದಲ್ಲಿ ನಾನೇನೋ ಬದಲಾವಣೆ ಮಾಡ್ತೀನಿ ಅಂತ ಕಮ್ಯುನಿಸ್ಟ್ ಪಕ್ಷದಲ್ಲಿ ಅಂದರೆ ಕಾರ್ಮಿಕ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ ಎಲ್ಲದರಲ್ಲೂ ಕೂಡ ತೊಡ್ಕೊಂಡು ಇದೀಗ CPIMಗೆ ಕೇಂದ್ರ ಸಮಿತಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. KN ಉಮೇಶ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಆರಾಮಿದ್ದೀವಿ. ಎಲ್ಲರೂ ಒಂದು ರಾಜಕಾರಣ ಅಂದಾಗ ಬಹುತೇಕರ ಹಿನ್ನೆಲೆ ಬೇರೆ ಬೇರೆ ಲೆಕ್ಕಾಚಾರ ಇರುತ್ತೆ. ಎಲ್ಲ ಅಯೋಗ್ಯರು ನಾವು ಯೋಗ್ಯರು ಅಂದ್ಕೊಂಡು ರಾಜಕಾರಣ ಮಾಡ್ಕೊಂಡು ನಿಂತಿರುವಂಥ ಸನ್ನಿವೇಶ. ನೀವು LLM ಗೋಲ್ಡ್ ಮೆಡಲಿಸ್ಟ್, ಇವತ್ತು ಒಳ್ಳೊಳ್ಳೆ ಹುದ್ದೆಯನ್ನು ಪಡ್ಕೊಂಡು ಹೋಗ್ಬೋದಿತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ. ಅದೆಲ್ಲವನ್ನೂ ಬಿಟ್ಟು ಹೋರಾಟಕ್ಕೆ ಧುಮುಕಿದ್ರಿ. ವಿದ್ಯಾರ್ಥಿ ಸಂಘಟನೆ, ಕಾರ್ಮಿಕ ಸಂಘಟನೆ ಇವೆಲ್ಲ ಮಾಡ್ಕೊಂಡು ಹೋಗ್ತಿದ್ದೀರಿ. ಈ ಮತ್ತೊಂದು ಮಹತ್ವದ ಜವಾಬ್ದಾರಿ ಕರ್ನಾಟಕದವರು, ಕರ್ನಾಟಕ ಮೊದಲಿರ್ತಕ್ಕಂಥ ಇಬ್ಬರಿಗೆ ಅವಕಾಶ ಆಯಿತು, ನಿಮಗೆ ಮತ್ತು ಬಸವರಾಜನ್ ಅವ್ರಿಗೆ. ಕೇಂದ್ರ ಸಮಿತಿಗೆ ಹೋಗಿದ್ದೀರಿ. ತಮ್ಮ ರಾಜಕಾರಣದ, ತಮ್ಮ ಹೋರಾಟದ ಮುಂದಿನ ಲೆಕ್ಕಾಚಾರ ಏನು, ಉದ್ದೇಶ ಏನು? ನೋಡಿ, ನಾವು CPM ಪಕ್ಷದವರು, ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ. ನಾವು ಚಳುವಳಿ ರಾಜಕಾರಣವನ್ನು ನಂಬಿರುವಂಥವ್ರು. ಮತ್ತು ರಾಜಕಾರಣ ಅನ್ನುವಂಥದ್ದು ನಮಗೆ ಒಂದು ದಂಧೆ ಅಲ್ಲ. ಈ ಸಮಾಜವನ್ನು ಬದಲಾವಣೆ ಮಾಡಬೇಕು. ಈ ಸಮಾಜದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಸಿಗುವಂಥ ಒಂದು ವ್ಯವಸ್ಥೆ ಇಂದೆಲ್ಲ ನಾಳೆ ರೂಪಿತ ಆಗಬೇಕು ಅನ್ನುವಂಥ ಆಶಯದೊಂದಿಗೆ ನಾವು ಕಮ್ಯುನಿಸ್ಟ್ ಚಳುವಳಿಯಲ್ಲಿ ಈ ಚಳುವಳಿ ರಾಜಕಾರಣದಲ್ಲಿ ತೊಡಗಿರುವಂಥವ್ರು. ಸೊ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನ ಸಂಘಟನೆ ಮಾಡೋ ಕೆಲಸ, ಹಾಗೆಯೇ ಯುವಜನರ ಸಂಘಟನೆ ಮಾಡೋ ಕೆಲಸ, ಹಾಗೆ ಈಗ ಕಾರ್ಮಿಕ ಚಳುವಳಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದರ ಭಾಗವಾಗಿಯೇ ಈ ದೇಶದ ಎಲ್ಲ ಚಳುವಳಿ ನಿರತರಾದಂಥ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಅನೇಕ ಜನ, ಭಾಳ ಸಮರಧೀರವಾದಂಥ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ, ಇಡೀ ಜೀವನವನ್ನೇ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಜನರನ್ನು ಒಳಗೊಂಡಂಥ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ನಮ್ಮ ಹತ್ರ ಇದೆ. ಅದರ ಭಾಗವಾಗಿ ನಾನಿದ್ದೇನೆ ಭಾಳ ದೀರ್ಘಕಾಲದಿಂದ. ಅದರ ಭಾಗವಾಗಿ ಇತ್ತೀಚೆಗೆ ನಡೆದಂಥ ಮಹಾಧಿವೇಶನದಲ್ಲಿ ಚಳುವಳಿ ಮೂಲಕ CPM ಪಕ್ಷದ ಕೇಂದ್ರ ಸಮಿತಿಗೆ ಆಯ್ಕೆಯಾಗಿದೆ. ಭಾಳ ಖುಷಿ ವಿಚಾರ. ನೀವು ನಿಮ್ಮ ಸಿದ್ಧಾಂತಗಳನ್ನ, ತತ್ವಗಳನ್ನ ನಮಗೆ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದೀರಿ. ನೀವು ಇವತ್ತು ಏನಾದರೂ LLM ಗೋಲ್ಡ್ ಮೆಡಲಿಸ್ಟ್ ಆದಮೇಲೆ ಅದೇ ನ್ಯಾಯಾಂಗ ವ್ಯವಸ್ಥೆ ಕಾಲಿಟ್ಟಿದ್ರೆ ಏನಾಗಿರ್ತಿದ್ರಿ ಇವತ್ತು ತಾವು? ಅದು ನಾವೇನು ಊಹಿಸೋಕ್ಕಾಗೋದಿಲ್ಲ. ಅದು ಒಳ್ಳೆ ವಕೀಲನಾಗಿರ್ತಿದ್ನೋ, ಅಥವಾ ಉಪನ್ಯಾಸಕನಾಗಿರ್ತಿದ್ನೋ, ಅಥವಾ ನ್ಯಾಯಾಂಗದ ಯಾವ್ದಾರು ಹುದ್ದೆಯಲ್ಲಿ ಇರ್ತಿದ್ನೋ, ಅದು ಬೇರೆ ಪ್ರಶ್ನೆ. ಆದರೆ ನಾವು ಆಯ್ಕೆ ಮಾಡ್ಕೊಂಡದ್ದು ಈ ಸೈದ್ಧಾಂತಿಕ ರಾಜಕಾರಣ, ಚಳುವಳಿಯ ರಾಜಕಾರಣ, ಮತ್ತು ಈ ದೇಶದಲ್ಲಿ ದುಡಿತಕ್ಕಂಥ ಜನರಿಗೆ, ದುಡಿಯೋ ಜನರ ಒಂದು ರಾಜಕಾರಣವನ್ನು ರೂಪಿಸಬೇಕು ಅನ್ನುವಂಥ ಆಯ್ಕೆ. ಅದಕ್ಕೆಲ್ಲ ನಾನು ಒಬ್ಬನೇ ಅಲ್ಲ, ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಲ್ಲಿ ತಮ್ಮ ಇಡೀ ಜೀವನವನ್ನೇ ಅದಕ್ಕಾಗಿ ಸಮರ್ಪಿಸ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಅಷ್ಟೇ. ರಾಜಕಾರಣಕ್ಕೆ ಬಂದವರು, ನಾನು ಹೇಳ್ತೀನಿ ರಾಜಕಾರಣಕ್ಕೆ ಅಂತ ಬಂದವರು ಫಸ್ಟ್ ಟೈಮ್ MLA ಆದಾಗ ಮಾಮೂಲಿ, ನಂತರ ಲೂಟಿ, ನಂತರ ಕೋಟಿ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ಬಿಡ್ತಾರೆ. ಇಂಥ ಸನ್ನಿವೇಶದಲ್ಲಿ ಶ್ರೀಮತಿಯವರು ಸಹ MLC ಎಲೆಕ್ಷನ್ ಕಂಟೆಸ್ಟ್ ಮಾಡಿದರು, ಲಕ್ಷ್ಮಿ ಅವರು. ನೀವು ನಿಮ್ಮ ಶ್ರೀಮತಿಯವರು ಇಬ್ಬರೂ ಸಹ ಈ ಹೋರಾಟದಲ್ಲಿ ಇದರಲ್ಲೇ ತೊಡಗಿಸ್ಕೊಂಡಿದ್ದೀರಿ. ನೀವಿಬ್ಬರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಕಾರಣಗಳು ಯಾವ ರೀತಿ ಅಂತ? ಒಂದು, ನಾವು ವೈವಾಹಿಕ ಜೀವನಕ್ಕೆ ನಾವಿಬ್ಬರೂ ಕೂಡ ನಮ್ಮನ್ನು ನಾವು ರೂಪಿಸ್ಕೊಂಡದ್ದು ಕೂಡ ಚಳುವಳಿಯ ಭಾಗವಾಗಿದೆ. ನಾನು ವಿದ್ಯಾರ್ಥಿ ಚಳುವಳಿಯ ಭಾಗವಾಗಿದ್ದಾಗ, SFIನ ರಾಜ್ಯ ಅಧ್ಯಕ್ಷರಾಗಿದ್ದಾಗ, ಲಕ್ಷ್ಮಿಯವರು SFIನ ರಾಜ್ಯ ಉಪಾಧ್ಯಕ್ಷರಾಗಿದ್ದರು. ಆವಾಗಲೇ ಅವರು ಸೆನೆಟ್ ಸದಸ್ಯರಾಗಿದ್ದರು, ಚುನಾಯಿತ ಪದವೀಧರರ ಕ್ಷೇತ್ರದಿಂದ. ಸೊ ಹಾಗಾಗಿ ನಾವು ಆ ಸೈದ್ಧಾಂತಿಕವಾದಂಥ
ತಿಳುವಳಿಕೆ, ಹೊಂದಾಣಿಕೆ ಆಧಾರಿತವಾಗಿ ನಾವು ವೈವಾಹಿಕ ಜೀವನಕ್ಕೆ ಇಬ್ರು ಕೂಡ ನಾವು ರೂಢಿಸ್ಕೊಂಡವರು. ಆ ಭಾಗವಾಗಿ ಇಬ್ರು ಕೂಡ ಈ ಸೈದ್ಧಾಂತಿಕ ರಾಜಕಾರಣದ ಭಾಗವಾಗಿದ್ದೀವಿ, ಚಳುವಳಿಯ ರಾಜಕಾರಣದ ಭಾಗವಾಗಿದ್ದೀವಿ. ಯಾವತ್ತೂ ನಿಮ್ಗೆ ಅನ್ಸಿಲ್ವಾ, ಈಗ ಕಮ್ಯುನಿಸ್ಟ್ ಪಕ್ಷ ಅಂದಾಗ ಪಶ್ಚಿಮ ಬಂಗಾಳದಲ್ಲಿ ದೀರ್ಘಕಾಲ ಆಳ್ವಿಕೆ ಮಾಡಿದ್ರು, ಕೇರಳದಲ್ಲಿ ಒನ್ ಟರ್ಮ್ ಇವರು ಕಳೆದ ಬಾರಿ ಕಂಟಿನ್ಯೂ ಆಯ್ತು, ಅದು ಬೇರೆ ವಿಚಾರ. ಇನ್ನು ತ್ರಿಪುರಾದಲ್ಲಿ ದೀರ್ಘಕಾಲದ ಮಾಣಿಕ್ ಸರ್ಕಾರ, ಅವರ ಸರ್ಕಾರ ಪತನ ಆಯಿತು. ಕರ್ನಾಟಕದಲ್ಲಿ ಆ ಮಟ್ಟಿಗೆ ನೀವು ರಾಜಕಾರಣ ಅಂದಾಗ ಇವೆಲ್ಲ ಅಂದಾಗ ಸಹಜವಾಗಿ ಪದವಿ, ಹುದ್ದೆ, ನಾನು MLA ಆಗಬೇಕು, ನಾನು MP ಆಗಬೇಕು, ನಾನು ಕಾರ್ಪೊರೇಟರ್ ಆಗಬೇಕು, ಇವೆಲ್ಲಗಳ ನಡುವೆ ನಿಮ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಅನ್ಸಲ್ವಾ ಅಂತ? ನಮಗೆ ಸಂಸದೀಯ ರಾಜಕಾರಣ ಇದೆಯಲ್ಲ, ಸಂಸದೀಯ ರಾಜಕಾರಣ ಈ ದೇಶದ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ದಾರಿ. ಆ ಸಂಸದೀಯ ರಾಜಕಾರಣಕ್ಕೆ ವ್ಯಕ್ತಿ ಕೇಂದ್ರಿತವಾಗಿ ಬರೋ ಬದಲು ಅಥವಾ ಬೇರೆ ಯಾವುದೋ ಆಧಾರದಲ್ಲಿ ಬರೋದಕ್ಕಿಂತ ಹೆಚ್ಚಾಗಿ ನಾವು ಈ ಚಳುವಳಿ ಕೇಂದ್ರಿತವಾಗಿ, ಜನ ಚಳುವಳಿಯ ಭಾಗವಾಗಿ ಸಂಸದೀಯ ರಾಜಕಾರಣಕ್ಕೆ ಬಂದರೆ ಆ ಸಂಸದೀಯ ರಾಜಕಾರಣದಲ್ಲಿ ಸಂಸದೀಯ ಶಕ್ತಿಯನ್ನು ಕೂಡ ಪಡ್ಕೊಳ್ಳೋಕೆ ಸಾಧ್ಯ ನಮ್ಮ ಪಕ್ಷಕ್ಕೆ. ಆವಾಗ ನಾವು ಅನ್ಕೊಂಡಂತ ಆ ರೀತಿಯಂತ ಬದಲಾವಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಹುದ್ದೆಯೇ ಕೇಂದ್ರಿತವಾಗಿದ್ರೆ CPM ಪಕ್ಷ ಹಿಂದೆ ಜ್ಯೋತಿ ಬಸು ಅವರು, ನಮ್ಮ ಮಹತ್ತರವಾದಂಥ ನಾಯಕರವರು, ಅವ್ರನ್ನ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶ ಕೇಳ್ಕೊಂಡಾಗ್ಲೂ ಕೂಡ ನಾವು ಹೇಳೋದಿಷ್ಟೇ, ನಮಗೆ ಸಂಸತ್ನಲ್ಲಿ ನಮಗಿರುವಂಥ ಶಕ್ತಿ ಏನಿದೆ ಅಥವಾ ನಮಗಿರುವಂಥ ಸಂಖ್ಯೆ ಏನಿದೆ, ಆ ಸಂಖ್ಯೆಯಲ್ಲಿ ನಾವು ಅನ್ಕೊಂಡದ್ದು ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಹುದ್ದೆ ಮುಖ್ಯ ಅಲ್ಲ, ಚಳುವಳಿ ಮುಖ್ಯ, ಜೊತೆಗೆ ಈ ದೇಶದ ಜನರ ಜೀವನ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನಾವು ಬೆಂಬಲಿಸ್ತೇವೆ ಅಂತೇಳಿ ಆವತ್ತು ಸಂಯುಕ್ತ ರಂಗ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ವಿ ವಿನಃ ನಾವು ಸರ್ಕಾರದ ಭಾಗ ಆಗಲಿಲ್ಲ. ಹಾಗಾಗಿ ರಾಜಕಾರಣದ ಅಧಿಕಾರ ಕೇಂದ್ರಿತವಾದಂಥ ರಾಜಕಾರಣ ಅಲ್ಲ, ಸೈದ್ಧಾಂತಿಕ ಚಳುವಳಿ ಕೇಂದ್ರಿತವಾದಂಥ ರಾಜಕಾರಣ. ಎಲ್ಲರೂ ಪ್ರಶ್ನೆ ಮಾಡ್ತಾರೆ, ಕೇಂದ್ರದಲ್ಲಿ ನೀವು ಕೇರಳದಲ್ಲಿ ಬರ್ತಾ LDF ಅಂಡ್ UDF, ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್, ಎಡ ಪ್ರಜಾಪ್ರಸಾದ ಮೈತ್ರಿಕೂಟ, ಇಬ್ರು ಕೂಡ ಹೋರಾಟ ಮಾಡ್ತೀರಿ. ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷ ಹೋರಾಟ ಮಾಡುತ್ತೆ. ಅದೇ ಕೇಂದ್ರದ ವಿಚಾರ ಬಂದಾಗ ನೀವಿಬ್ರು ಒಂದಾಗ್ತೀರಿ, BJP ವಿರುದ್ಧ ಹೋರಾಟ ಮಾಡ್ತೀರಿ. ಅದು ಹಿಂಗೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಅಲ್ಲ, ನಾವು ಒಂದಾಗ್ತೀವಿ ಅನ್ನೋ ಪ್ರಶ್ನೆ ಅಲ್ಲ. ನಮಗೇನಿದೆ ಇವತ್ತು, ಈಗ ಮೊನ್ನೆ ನಮ್ಮ 23ನೇ ಮಹಾಧಿವೇಶನದಲ್ಲೂ ಕೂಡ ನಾವು ಸರ್ವಾನುಮತದಿಂದ ಅಂಗೀಕರಿಸಿರುವಂಥ ರಾಜಕೀಯ ನಿರ್ಣಯ ಏನಿದೆ, ಆ ರಾಜಕೀಯ ನಿರ್ಣಯದಲ್ಲಿ ಇವತ್ತು BJP ಸರ್ಕಾರ ಏನಿದೆ, BJP ಅಂದರೆ ಬರೀ ಕೇವಲ ಒಂದು ರಾಜಕೀಯ ಪಕ್ಷ ಅಲ್ಲ, ಒಂದು RSS ಏನಿದೆ, RSSನ ಒಂದು ರಾಜಕೀಯ ಅಸ್ತ್ರ. ಅದು ಆ ರಾಜಕೀಯ ಅಸ್ತ್ರವನ್ನು ಬಳಸ್ಕೊಂಡು RSSನ ಸೈದ್ಧಾಂತಿಕವಾದಂಥ ಒಂದು ಬದಲಾವಣೆಯನ್ನು ಇಡೀ ದೇಶಕ್ಕೆ ತರಬೇಕು ಅಂತ ಬಯಸ್ತಾರೆ. ಅಂಥ ಬದಲಾವಣೆ ಭಾರತದ ಬಹುಸಂಸ್ಕೃತಿಗೆ ಅತ್ಯಂತ ಅಪಾಯಕಾರಿಯಾದಂಥ ಬದಲಾವಣೆ ಆಗ್ತದೆ. ಬಹಳ ಜನಾಂಗೀಯ ವಾದವನ್ನು ಹೇಳ್ತಾರೆ ಅವರು. ಮತ್ತು ಬಹುಭಾಷೆ, ಬಹು ಸಂಸ್ಕೃತಿ, ಬಹುಜನ, ಬಹು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶಕ್ಕೆ ಏಕ ಸಂಸ್ಕೃತಿಯ ಪ್ರತಿಪಾದನೆ ಮಾಡ್ತಕ್ಕಂಥ RSSನ ರಾಜಕಾರಣ ಏನಿದೆ, ಅದು ಈ ದೇಶಕ್ಕೆ ಒಳಿತಾಗೋ ಬದಲು ಈ ದೇಶಕ್ಕೆ ಅನಾಹುತವನ್ನು ತಂದಿಡ್ತದೆ. ಆ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡಿರೋದೇನೆಂದರೆ, RSSನ ಸೈದ್ಧಾಂತಿಕ ಗುರಿಗಾಗಿ BJPಯನ್ನು ಅವ್ರು ಬಳಸ್ಕೊಳ್ತಾ ಇರುವಾಗ, BJP ಇವತ್ತು ಈ ದೇಶದಲ್ಲಿ ಕಾರ್ಪೊರೇಟ್ ಮತ್ತು ಕೋಮುವಾದಿ ದುಷ್ಟಕೂಟದ ಒಂದು ಪ್ರತೀಕವಾಗಿ ನಿಂತಿದೆ. ಅದನ್ನ ಕಾರ್ಪೊರೇಟ್ ಕಮ್ಯುನಲ್ ನೆಕ್ಸಸ್ ಅಂತೇಳಿ ಕರಿತೀವಿ. ಈ ಕಾರ್ಪೊರೇಟ್ ಕಮ್ಯುನಲ್ ನೆಕ್ಸಸ್ಸು ಇವತ್ತು ಒಂದು ಕಡೆ ಜನರನ್ನು ವಿಭಜನೆ ಮಾಡ್ತಿದೆ. ಜನರನ್ನು ವಿಭಜನೆ ಮಾಡ್ತಾ ಜನರ ನಡುವೆ ದ್ವೇಷವನ್ನು ಬಿತ್ತುತ್ತಾ ಕಾರ್ಪೊರೇಟ್ ದಣಿಗಳ, ಅದರಲ್ಲೂ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ, ಅಂದರೆ ಜೂಜುಕೋರ ಬಂಡವಾಳಗಾರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ BJPಯನ್ನು ಶತಾಯಗತಾಯ ಸೋಲಿಸಬೇಕು. ಒಂದು ಬೆಳವಣಿಗೆ ಆಯಿತು, ನಾನು ಮುಗಿಸ್ಬಿಡ್ತೀನಿ. ಆ BJPಯನ್ನು ಶತಾಯಗತಾಯ ಸೋಲಿಸಬೇಕು ಅಂದರೆ BJP ವಿರುದ್ಧದ ಎಲ್ಲ ಮತಗಳನ್ನು ಕೂಡ ಒಂದು ಕಡೆ ಜೋಡಿಸುವಂಥ ಕೆಲಸವನ್ನು ಮಾಡಬೇಕು. ಆ ಎಲ್ಲ BJP ವಿರುದ್ಧವಾದಂಥ ಶಕ್ತಿಗಳು ಯಾವೆಲ್ಲ ಇದ್ದಾವೆ, ರಾಜಕೀಯ ಶಕ್ತಿಗಳಿರ್ಬೋದು, ವ್ಯಕ್ತಿಗತ ಶಕ್ತಿಗಳಿರ್ಬೋದು, ಸೈದ್ಧಾಂತಿಕ ಚಳುವಳಿ ಕೇಂದ್ರಿತ ಶಕ್ತಿಗಳಿರ್ಬೋದು, ಇವರೆಲ್ಲನೂ ಒಂದು ವೇದಿಕೆಗೆ ತರಬೇಕಾದಂಥ ಅಗತ್ಯ ಇದೆ. ಇಲ್ಲದೆ ಹೋದರೆ ಈ ದೇಶಕ್ಕೆ ದೊಡ್ಡ ಒಂದು ಗಂಡಾಂತರವನ್ನು ಈ BJP ಮತ್ತು RSS ತಂದು ನಿಲ್ಲಿಸ್ಬಿಡ್ತದೆ. ಮೊನ್ನೆ ಕಳೆದ 2 ವರ್ಷದ ಘಟನೆ ಏನು, ರೈತ ವಿರೋಧಿ ಮಸೂದೆ ಅಂತ ಕರೆದು ದೊಡ್ಡ ಹೋರಾಟ ದೆಹಲಿಯಲ್ಲಿ ಆಯಿತು. ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಆ ಭಾಗ ದೆಹಲಿಗೆ ಹೊಂದ್ಕೊಂಡಂತೆ ದೊಡ್ಡ ಹೋರಾಟ ಆಯಿತು. ರಾಕೇಶ್ ಟಿಕಾಯತ್ ಎಲ್ಲರೂ ಕೂಡ ಸೇರ್ಕೊಂಡಂತೆ ಅದು ಹೋರಾಟಗಳನ್ನ ಮಾಡಿದ್ರು. ಆ ಹೋರಾಟ ಹಿನ್ನೆಲೆ ಅದೇನು ತಿದ್ದುಪಡಿ ಮಾಡ್ತಿ ಅದನ್ನು ವಾಪಸ್ ತಗೊಂಡ್ರು, ಅದಾಯಿತು. ಒಂದು ರೀತಿ ಗೆಲುವು ಸಿಕ್ತು ಅಂತ ಒಂದು ರೀತಿ ಅಂದ್ಕೊಂಡ್ರು ಎಲ್ಲ ಬಹುತೇಕ ಮಂದಿ. ಮೇಲ್ನೋಟಕ್ಕೆ ಅನಿಸಿದ್ದು, ಒಳ ಲೆಕ್ಕಾಚಾರಗಳು ಬೇರೆ ಏನೇ ಇರ್ಬೋದೇನೋ. ತದನಂತರ ಕೆಲವೇ ತಿಂಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ UPನಲ್ಲಿ ಮತ್ತೆ ಅಗೇನ್ ಅದೇ BJPಗೆ ಜನ ಓಟ್ ಹಾಕ್ತಾರೆ. ಈ ಯಾವ ಥರ ಇದು ಸಾಧ್ಯ ಅಂತ? ಅಲ್ಲ, BJPಗೆ ಜನ ಓಟ್ ಹಾಕ್ತಾರೆ ಅನ್ನುವಂಥದ್ದೇನಿದೆ ಅದು ನಿಜ. BJP 5 ರಾಜ್ಯಗಳ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸಿದೆ. ಅದೇ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಒಂದು ಪರ್ಯಾಯವೂ ರೂಪಿತವಾಗಿದೆ. ಮತ್ತು ಉತ್ತರ ಪ್ರದೇಶದಲ್ಲಿ ಅವ್ರಿಗೆ ಹಿಂದೆ ಇದ್ದಷ್ಟು ಸೀಟ್ ಇಲ್ಲ, ಹಿಂದೆ ಇದ್ದಷ್ಟು ಮತ ಪ್ರಮಾಣನೂ ಬಂದಿಲ್ಲ.
ಸೊ ಇದೇನು ತೋರಿಸ್ತದೆ ಅಂದರೆ ಅವ್ರಿಗೆ ಹಿಂದೆ ಇತ್ತಲ್ಲ, ಏನೇ ಆದರೂ ನಾವು ಏನು ಮಾಡಿದ್ರು ನಡೀತದೆ ಅಂತ, ಏನೇ ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ದಾರಿ ಇಲ್ಲ ಈಗ ಅನ್ನುವಂಥದ್ದು. ಪ್ರಾದೇಶಿಕವಾಗಿ ಅನೇಕ ಶಕ್ತಿಗಳಿದ್ದಾವೆ. ಆ ಪ್ರಾದೇಶಿಕ ಶಕ್ತಿಗಳು ಇವತ್ತು BJP ಅಥವಾ ನರೇಂದ್ರ ಮೋದಿಯನ್ನು ಕಟ್ಟಾಕುವಂಥ ಶಕ್ತಿಯನ್ನು ಪಡ್ಕೋತಾ ಇದ್ದಾವೆ ಅನ್ನೋದರ ಸಂಕೇತ ಅದರಲ್ಲಿದೆ. ಸೊ ಹಾಗಾಗಿ ಇನ್ನೂ 2 ವರ್ಷ ಇದೆ, ಆ ಸಂಕೇತ ಇದೆ. ಆ ಸಂಕೇತವು ಇಡೀ ದೇಶಕ್ಕೆ ಕೊಡ್ತಿರ್ತಕ್ಕಂಥ ಸೂಚನೆ. ಹಾಗಾಗಿಯೇ ಈ ರೀತಿ ಅವರ ಮತ ಪ್ರಮಾಣ ಕಮ್ಮಿ ಆದದ್ದು, ಸೀಟ್ಗಳು ಕಮ್ಮಿ ಆದದ್ದು, ಈ ರೀತಿ ಪ್ರಾದೇಶಿಕವಾದಂಥ ಶಕ್ತಿಗಳು ಹೊರಹೊಮ್ತಿರೋದನ್ನು ಕಂಡುಕೊಂಡೇನೆ ಇನ್ನೊಂದಿಷ್ಟು ಹೆಚ್ಚು ಕೋಮು ಧ್ರುವೀಕರಣ ಮಾಡಲಿಕ್ಕೆ ಅಂತೇಳಿ ಅವ್ರು ಇಡೀ ದೇಶಾದ್ಯಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಹಿಜಾಬು, ಹಲಾಲು, ಅಸಾಮು, ಮತ್ತು ಈಗ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಲ್ಲ ಅನ್ನೋದು, ಹಿಂಗೆ ಒಂದೊಂದೇ ಅವರ ಬತ್ತಳಿಕೆಯಲ್ಲಿರತಕ್ಕಂಥ ಅಸ್ತ್ರಗಳನ್ನು ಬಿಡ್ತಾ ಜನರನ್ನು ಕೋಮು ಧ್ರುವೀಕರಣಕ್ಕೆ ಎಡೆ ಮಾಡಿ ಅದರಲ್ಲಿ ತಮ್ಮ ರಾಜಕಾರಣವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಜನ ದಿನೇ ದಿನೇ ಟೆಕ್ನಾಲಜಿ ಬೆಳೀತಾ ಇದೆ, ಶಿಕ್ಷಣ ವ್ಯವಸ್ಥೆ ಸರಿಯಾಗಿದೆ, ಸಿಗ್ತಿದೆ, ಅವ್ರಿಗೆಲ್ಲ ಒಳ್ಳೆದೋ ಕೆಟ್ಟದೋ ಓದ್ತಿದ್ದಾರೆ, ಅವ್ರಿಗೆಲ್ಲ ಇದೆಲ್ಲ ಅರ್ಥ ಆಗಲ್ವಾ? ಅರ್ಥ ಆಗುತ್ತೆ. ಅದು ಏನಾಗಿದೆ, ಈ ನವ ಉದಾರವಾದಿ ಆರ್ಥಿಕ ನೀತಿಗಳನ್ನ ಏನು ಜಾರಿ ಮಾಡ್ತಿದಾರಲ್ಲ, ಅದರಿಂದಾಗಿ ಜನರ ಜೀವನ ಏನಿದೆ, ಆ ದುಡಿಯೋ ಜನರ ಜೀವನ ಮತ್ತು ಮಧ್ಯಮ ವರ್ಗದ ಜನರ ಜೀವನ ಅದು ಸಂಕಷ್ಟಕ್ಕೆ ಸಿಲುಕ್ತಾ ಇದೆ. ಆ ಸಂಕಷ್ಟಕ್ಕೆ ಸಿಲುಕ್ತಾ ಇರುವಂಥ ಸಂದರ್ಭದಲ್ಲಿ ಈ BJP ಏನೋ ಒಂದು ಪರ್ಯಾಯವಾಗಿ ಕಂಡಿದೆ ಅವರಿಗೆ. ಆದರೆ ಈಗ ಅವರು ರಿಯಲೈಸ್ ಮಾಡ್ತಿದ್ದಾರೆ ಅದಕ್ಕೆ ಪರ್ಯಾಯ ಇಲ್ಲ ಅಂತೇಳಿ ಅಂತಿದ್ದಾರೆ. ಆದರೆ ಪರ್ಯಾಯವನ್ನು ರೂಪಿಸ್ಬೇಕಾದ್ರೂ ಜನನೇ. ಇದುವರೆಗೂ ಕಾಂಗ್ರೆಸ್ ವಿರುದ್ಧದ ಒಂದು ಪರ್ಯಾಯ ರೂಪಿತವಾದದ್ದು ಚುನಾವಣೋತ್ತರ ಪರ್ಯಾಯವೇ ಇದುವರೆಗೂ ಬಂದಿರತಕ್ಕಂಥ ಎಲ್ಲ ಸಂದರ್ಭದಲ್ಲೂ ಕೂಡ. ಹಾಗಾಗಿಯೇ ಈ BJP ವಿರುದ್ಧದ ಪರ್ಯಾಯವೂ ಕೂಡ ಚುನಾವಣೋತ್ತರ ಪರ್ಯಾಯವಾಗಿ ರೂಪಿತವಾಗ್ತದೆ. ಜನ ಎಲ್ಲೆಲ್ಲಿ ಯಾವ್ಯಾವ ಶಕ್ತಿಗಳು BJPನ ಸೋಲಿಸಲಿಕ್ಕೆ ಸಾಧ್ಯ ಇದೆಯೋ ಅಂಥವ್ರಿಗೆ ಬೆಂಬಲವನ್ನು ಕೊಡ್ತಾ ಹೋಗ್ತಾರೆ. ಅಂಥ ಶಕ್ತಿಗಳನ್ನು ಒಂದು ಗೂಡಿಸಿ ಅಂಥ ಒಂದು ಮೈತ್ರಿಯನ್ನು ಚುನಾವಣೋತ್ತರವಾಗಿ ರೂಪಿಸೋದ್ರ ಮೂಲಕ BJPನ ಕಟ್ಟಾಕ್ಬೋದು, ಸೋಲಿಸ್ಬೋದು ಅನ್ನುವಂಥ ವಿಶ್ವಾಸ ನಮ್ಮದಿದೆ. ಅದೇ ವಿಶ್ವಾಸವನ್ನು, ಅದೇ ನಿರ್ಣಯವನ್ನು ಮೊನ್ನೆ ನಮ್ಮ 23ನೇ ಮಹಾಧಿವೇಶನ ಮಾಡಿದೆ. ಆ ನಿರ್ಣಯವನ್ನು ಜಾರಿ ಮಾಡಲಿಕ್ಕೆ ಬೇಕಾದಂಥ ದೃಢ ಸಂಕಲ್ಪವನ್ನು ಕೂಡ ನಮ್ಮ ಮಹಾಧಿವೇಶನ ಮಾಡಿದೆ. ಎಸ್, ನೀವು ಮಹಾಧಿವೇಶನದಲ್ಲಿ ಒಂದು ನಿರ್ಣಯಕ್ಕೆ ಬಂದಿದ್ದೀರಿ, ಒಂದು ಲೆಕ್ಕಾಚಾರಕ್ಕೆ ಬಂದಿದ್ದೀರಿ. 2024ರಲ್ಲಿ ನರೇಂದ್ರ ಮೋದಿಯವ್ರನ್ನ ಸೋಲಿಸಬೇಕು ಅಂತಂದರೆ ಸೋಲಿಸ್ಬೋದಾ? ಸಾಧ್ಯತೆ ಇದೆಯಾ? ಪ್ರಶ್ನೆ ಇರೋದು ವ್ಯಕ್ತಿಗಳನ್ನು ಸೋಲಿಸೋದಲ್ಲ. ನಾಟ್ ಬಿಜೆಪಿನ ಸೋಲಿಸ್ಬೋದಾ? BJPಯ ಕಾರ್ಪೊರೇಟ್ ಕೋಮುವಾದಿ ಆ ದುಷ್ಟ ಕೂಟವನ್ನು ಸೋಲಿಸೋದೇ ಪ್ರಶ್ನೆ ಇರೋದು. ನಮಗೆ ಆಗತ್ತಾ 24 ಚುನಾವಣೆ ಬೇಕಾಗ್ತದೆ. ಜನ ಎಷ್ಟು ದಿವಸ ಅಂತ ಕಷ್ಟ ಸೋಲಿಸಬೇಕು ಅಂದ್ರೆ ಏನೇನೆಲ್ಲ ಆಗ್ಬೇಕಾಗತ್ತೆ. ಅದಕ್ಕೆ ಈಗ ನಾನಾಗಲೇ ಹೇಳಿದಂತೆ ಪ್ರಾದೇಶಿಕವಾಗಿರ್ತಕ್ಕಂಥ ಅವ್ರನ್ನ ಸೋಲಿಸಲಿಕ್ಕೆ ಕಟ್ಟಾಕ್ಲಿಕ್ಕೆ ಶಕ್ತಿ ಇರ್ತಕ್ಕಂಥವ್ರು ಒಂದುಗೂಡಬೇಕಾಗ್ತದೆ. ಒಂದುಗೂಡುವಂಥ ಪ್ರಕ್ರಿಯೆ ಆಮ್ ಆದ್ಮಿನೂ ಬರಬೇಕಾಗ್ತದೆ ಅವರು ಕೂಡ. ಸೊ ಹಾಗಾಗಿ ಆ ಥರ ಯಾರಿಗೆಲ್ಲ ಶಕ್ತಿ ಇದೆ, ಈಗ ಆಮ್ ಆದ್ಮಿ ಪಕ್ಷಕ್ಕೆ 2 ರಾಜ್ಯದಲ್ಲಿ ಶಕ್ತಿ ಇದೆ ಅಂತ ಗೊತ್ತಾಗಿದೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಶಕ್ತಿ ಇದೆ ಅಂತ ಗೊತ್ತಾಗಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ RJD, ಹಂಗೇನೆ ಒರಿಸ್ಸಾದಲ್ಲಿ ಬಿಜು ಜನತಾದಳ, ತಮಿಳುನಾಡಿಗೆ ಹೋದರೆ DMK, ಹಾಗೇನೆ ಆಂಧ್ರಾಗೆ ಹೋದರೆ YSR ಕಾಂಗ್ರೆಸ್ಸು ಅಥವಾ TDP, ಅಥವಾ ತೆಲಂಗಾಣಗೆ ಹೋದರೆ TRS, ಹಾಗೆ ಕೇರಳಗೆ ಹೋದರೆ LDF, ಈ ರೀತಿಯಾದಂಥ ಶಕ್ತಿಗಳಿದ್ದಾವೆ. ಎಲ್ಲ ಶಕ್ತಿಗಳು ಕೂಡ ಜನರ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ, ಈ ದೇಶವನ್ನು ಉಳಿಸ್ಲಿಕ್ಕಾಗಿ RSS ಪ್ರೇರಿತವಾದಂಥ ಈ BJPನ ಸೋಲಿಸೋದು ನಿರ್ಣಾಯಕ ಆಗ್ತದೆ. ವ್ಯಕ್ತಿಯ ಪ್ರಶ್ನೆ ಅಲ್ಲ ಇಲ್ಲಿರೋದು, ಸಿದ್ಧಾಂತದ ಪ್ರಶ್ನೆ, ಅವರ ಕಾರ್ಯಕ್ರಮದ ಪ್ರಶ್ನೆ. ಎಸ್, ಕರ್ನಾಟಕ ವಿಧಾನಸಭಾ ಚುನಾವಣೆ 2023ಕ್ಕೆ, 2024ಕ್ಕೆ ಲೋಕಸಭಾ ಚುನಾವಣೆ. ಕರ್ನಾಟಕ ವಿಧಾನಸಭಾ ಚುನಾವಣೆ ಇಡೀ ಲೋಕಸಭಾ ಚುನಾವಣೆ ಮೇಲೆ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಕರ್ನಾಟಕದಲ್ಲಿ BJP ಈಗಿರ್ತಕ್ಕಂಥ ಸರ್ಕಾರವನ್ನು ಸೋಲಿಸಿದ್ರೆ, ಗುಜರಾತ್ ಚುನಾವಣೆ ಇದೆ, ಗುಜರಾತ್ ಆ ಥರದ್ದೇನು ದೊಡ್ಡ ಮಟ್ಟದ ನಿರೀಕ್ಷೆಗಳಿಲ್ಲ ಕಾಂಗ್ರೆಸ್ ನಾಯಕರಿಗೆ. ಇವತ್ತು PCC ಅಧ್ಯಕ್ಷ ಅಲ್ಲಿಯವರೇ ಮಾತಾಡ್ತಾರೆ, ಹಾರ್ದಿಕ್ ಪಟೇಲ್, ನಮಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ಉಲ್ಟಾ ಮಾತಾಡ್ತಾರೆ, BJPನ ಪ್ರೈಸ್ ಮಾಡ್ತಾರೆ. ಕರ್ನಾಟಕದ ನಂತರ ಚುನಾವಣೆ ನಮ್ಮಲ್ಲಿ ನಡೆಯುತ್ತೆ. ಕರ್ನಾಟಕದಲ್ಲಿ ಏನಾದರೂ BJPಯನ್ನು ಸೋಲಿಸಿದ್ರೆ ಮುಂದಿನ ಲೋಕಸಭೆಗೆ ಒಂದು ರೀತಿಯ ಸಂದೇಶ ರವಾನೆ ಆಗುತ್ತೆ, ಒಂದು ಮತ್ತಷ್ಟು ಬಲ ಬಂದಂಗೆ ಆಗುತ್ತೆ ಅಂತಾರೆ. ಸಾಧ್ಯನಾ? ಬಲ ಬರುತ್ತಾ? ಒಂದೇನಂದ್ರೆ, ಮುಂದೆ ಬರುವಂಥ ಎಲ್ಲ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ BJPಯ ಸೋಲು ನಿರ್ಣಾಯಕ ಆಗುತ್ತೆ, ಅಥವಾ BJP ಪಡ್ಕೊಳ್ಳುವಂಥ ಸೀಟ್ಗಳು ಮತ್ತು ಅವರ ಮತ ಪ್ರಮಾಣವು ಕೂಡ ಅಷ್ಟೇ ನಿರ್ಣಾಯಕ ಆಗ್ತದೆ. ಆ ನಿಟ್ಟಿನಲ್ಲಿ ಗುಜರಾತ್ ಮತ್ತು ಹಿಮಾಚಲ್ ಪ್ರದೇಶ್ ಮತ್ತು ಕರ್ನಾಟಕದಲ್ಲಿ ನಡೆಯುವ ಚುನಾವಣೆಗಳಲ್ಲಿ BJPಯ ಸೋಲು ನಿಜವಾಗ್ಲೂ ಕೂಡ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತದೆ. ಜನರಿಗೆ ಇವ್ರನ್ನ ಸೋಲಿಸಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದಂಥ ಒಂದು ದಾರಿಯನ್ನು ತೆಗೆದುಕೊಡ್ತದೆ. ನಿಮಗೆ ಬೌಂಡ್ರಿಲ್ಲ ಹೋರಾಟಗಾರರು, 2 ದಶಕಗಳಿಂದ ಹೋರಾಟ, 2 ದಶಕಕ್ಕೂ ಮೀರಿದಂಥ ಹೋರಾಟ ನಿಮ್ಮದು ಜೀವನ, ಹೋರಾಟದ ಜೀವನ. ಈಗ ರಾಷ್ಟ್ರ ಮಟ್ಟಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ. ಕರ್ನಾಟಕದ ವಿಚಾರಕ್ಕೆ ಬರೋದೇ ಆದರೆ, ಇಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರವನ್ನು, BJP ಏನು ಪಕ್ಷವನ್ನು ಸೋಲಿಸಬೇಕು ಅಂತಂದರೆ, ಕಾಂಗ್ರೆಸ್ನ ನಾಯಕತ್ವದ ವಿಚಾರಕ್ಕೆ ಬರೋದೇ ಆದರೆ ಪರ್ಸನ್ ಓಪನ್ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಬೆಸ್ಟ್, DK ಶಿವಕುಮಾರ್ ಬೆಸ್ಟ್, ಇಲ್ಲ ಕುಮಾರಸ್ವಾಮಿ ಎಲ್ಲ ಸೇರ್ಕೊಂಡು BJP ಸೋಲಿಸಬೇಕು ಅಂತ ಏನಾರು ಹೇಳ್ತೀರಾ? ಏನು ಕತೆ? ಅಲ್ಲ, ಒಂದು BJPಯನ್ನು ಸೋಲಿಸುವಂಥದ್ದು
ಈ BJPಯೇತರ ಎಲ್ಲ ಪಕ್ಷಗಳ ಗುರಿಯಾಗಬೇಕು. ಅದರಲ್ಲಿ ರಾಜಿ ಮಾಡ್ಕೊಳ್ಳುವಂಥದ್ದು ಕರ್ನಾಟಕವನ್ನು ಸೋಲಿಸೋದಾಗ್ತದೆ. ಯಾಕಂದರೆ ಕರ್ನಾಟಕ ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪು, ಬಸವಣ್ಣ, ವಚನಕಾರರು, ಮತ್ತೆ ಅದೇ ರೀತಿ ನಮ್ಮ ಕನಕದಾಸರು ಇವರೆಲ್ಲ ಕಟ್ಕೊಟ್ಟಿರುವಂಥ ಕರ್ನಾಟಕ ಇದು. ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಹು ಸಂಸ್ಕೃತಿನ ಉಳಿಸ್ಬೇಕಲ್ಲ. ಕರ್ನಾಟಕತ್ವ ಅನ್ನುವಂಥದ್ದೇ ಒಂದಿದೆ, ಅದು ಇಡೀ ಜಗತ್ತಿಗೆ ಮಾದರಿಯಾದಂಥದ್ದು. ಅಂಥ ಜಗತ್ತಿನ ಮಾದರಿಯನ್ನು ಸೋಲಿಸಬಾರ್ದು ಅನ್ನೋದು ಅಷ್ಟೇ ಈ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೀನಿ. ಅದು ಕಾಂಗ್ರೆಸ್ ಇರಲಿ, JDS ಇರಲಿ, ನಾವು ಎಡಪಕ್ಷದವ್ರು ಇರಲಿ, ನಾವೆಲ್ಲರೂ ಕೂಡ ಸೇರಿ ಕರ್ನಾಟಕವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಕರ್ನಾಟಕ ಉಳಿಬೇಕು ಅಂದರೆ BJP ಸೋಲ್ಬೇಕಾಗ್ತದೆ. ಆ ಕೆಲಸವನ್ನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಆಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, HD ದೇವೇಗೌಡರು ಆಗ್ಬೋದು, ನಾವು ಎಡಪಕ್ಷಗಳಾಗ್ಬೋದು, ಅಥವಾ ಮುಂದಕ್ಕೆ ಬರ್ತೀನಿ ಅಂತ ಹೇಳ್ತಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷ ಆಗ್ಬೋದು, ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಒಂದು ವಿಚಾರ ಅಂತಂದರೆ, ನೀವಾಗಲೇ ಹೇಳಿದ್ರಿ ಜನ ಈ ಬಗ್ಗೆ ಬೇಜಾರಾಗ್ತಾರೆ, ಕೋಮು ಧ್ರುವೀಕರಣ, ಲೆಕ್ಕಾಚಾರ ಇದೆಲ್ಲ ಅಂತ. ಕೋಮು ಭಾವನೆಯನ್ನು ಕೇಳಿಸೋದು ಕೇವಲ BJPನ, ಈ STP ಇವರೆಲ್ಲ ಕೂಡ, ಮುಸ್ಲಿಂ ಲೀಗ್ ಇವರೆಲ್ಲ ಕೂಡ ಸೇರ್ಕೊಂಡಿದ್ದಾರೆ ಆ ಭಾಗದಲ್ಲಿ. ಒಂದೇನಿದೆ, ಸಹಜವಾಗಿ ಒಂದು ಕಡೆ ಕೋಮುವಾದಿ ಈ ಧ್ರುವೀಕರಣಕ್ಕೆ RSS ಮತ್ತು BJP ಪ್ರಯತ್ನ ಮಾಡ್ತಿರುವಾಗಲೇ ಅದಕ್ಕೆ ಇನ್ನೊಂದು ರೀತಿಯಲ್ಲಿ, ಇನ್ನೊಂದು ಧ್ರುವದಲ್ಲಿ ಆ ರೀತಿಯಂಥ ಮುಸ್ಲಿಂ ಮೂಲಭೂತವಾದವು ಕೆಲಸ ಮಾಡ್ತಿದೆ. ಅವರು ಕೂಡ ಆ ರೀತಿಯಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ BJP RSSನ ಕೋಮುವಾದಕ್ಕೆ ಮುಸ್ಲಿಂ ಮೂಲಭೂತವಾದ ಪರ್ಯಾಯ ಅಲ್ಲ. ಕರ್ನಾಟಕ ಕಂಡುಕೊಂಡಿರ್ತಕ್ಕಂಥ ಈ ಸರ್ವ ಜನಾಂಗದ ಶಾಂತಿಯ ತೋಟವೇ ಪರ್ಯಾಯ. ಆ ರೀತಿಯಂಥ ಪರ್ಯಾಯವನ್ನು ಬಸವಣ್ಣನಲ್ಲಿ, ಕುವೆಂಪುವಲ್ಲಿ, ಅದೇ ರೀತಿ ನಮ್ಮ ನಾಡನ್ನ ಕಟ್ಕೊಟ್ಟಿರ್ತಕ್ಕಂಥ, ನಮ್ಮ ಸಂಸ್ಕೃತಿಯನ್ನು ಕಟ್ಕೊಟ್ಟಿರ್ತಕ್ಕಂಥ ಮಹನೀಯರಿದ್ದಾರಲ್ಲ, ಅವರ ಮಾತುಗಳು, ಅವರ ವಿಚಾರಗಳ ಮೂಲಕ ಕರ್ನಾಟಕವನ್ನು ನಾವು ಉಳಿಸಬೇಕಾಗ್ತದೆ ಅಂತ ಮಾತಾಡಿ. ಫೈನಲಿ ಭಾಳಷ್ಟು ಕಾರ್ಯಕ್ರಮಗಳು ನಿಮಗಿದೆ. ಕಡೆಯದಾಗಿ ಒಂದಷ್ಟು ಪ್ರಶ್ನೆಗಳು ನಿಮಗೆ, 2-3 ಪ್ರಶ್ನೆಗಳು. ಕರ್ನಾಟಕದ ಜನ 2023 24 ಏನು ನೋಡಿ ವೋಟ್ ಮಾಡಬೇಕು ಅಂತ ಹೇಳ್ತೀರಿ, ಅಪೀಲ್ ಮಾಡ್ತೀರಿ? ಒಂದು, ಈ ದೇಶದ BJP ಸರ್ಕಾರ ಅನುಸರಿಸ್ತಾ ಇರ್ತಕ್ಕಂಥ, ರಾಷ್ಟ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ, ಅವ್ರು ಅನುಸರಿಸ್ತಾ ಇರ್ತಕ್ಕಂಥ ಈ ಕಾರ್ಪೊರೇಟ್ ಕೋಮುವಾದಿ ದುಷ್ಟಕೂಟದ ನೀತಿಗಳನ್ನು ಸೋಲಿಸಬೇಕಾಗ್ತದೆ ಜನ ಉಳಿಬೇಕು ಅಂದರೆ. ಈ ದುಷ್ಟಕೂಟದ ಪರಿಣಾಮವಾಗಿ ಏನಾಗಿದೆ ಅಂದರೆ, ಇಡೀ ದೇಶದ ಆಸ್ತಿಯನ್ನು ಇವತ್ತು ಈ ರೀತಿ ಜೂಜುಕೋರ ಬಂಡವಾಳಗಾರರಿಗೆ ಪರಬಾರೆ ಮಾಡುವಂಥ ಕೆಲಸ ನಡೀತಾ ಇದೆ. 6 ಕಾಸಿಗೆ 3 ಕಾಸಿಗೆ ದೇಶ ಜನ ಕಟ್ಟಿರ್ತಕ್ಕಂಥ ಆಸ್ತಿಗಳನ್ನು ನೀವು ಪರಬಾರೆ ಮಾಡ್ತೀರಿ ಅಂದರೆ, ಲೂಟಿ ಮಾಡ್ತೀರಿ ಅಂದರೆ, ಲೂಟಿಯ ಇನ್ನೊಂದು ಹೆಸರೇ BJP. ಆ ಲೂಟಿಯ ಇನ್ನೊಂದು ಹೆಸರು BJP ಆದ್ದರಿಂದನೇ ಇತ್ತೀಚೆಗೆ ನಾವು ನೋಡ್ತಿರೋದು 40% ಕಮಿಷನ್ನು, ಈಶ್ವರಪ್ಪ, ಅದೇನು ಈಶ್ವರಪ್ಪನ ಈಗಲೂ ಪ್ರತಿಪಾದನೆ ಮಾಡುವಂಥ BJP, ಇದು ಏನು ತೋರಿಸ್ತದೆ? ಸೊ ಹಾಗಾಗಿ 2013 ಆಗಲಿ 2014 ಆಗಲಿ ಕರ್ನಾಟಕವನ್ನು ಕರ್ನಾಟಕವಾಗಿ ಉಳಿಸ್ಕೋತೀವ ಇಲ್ವಾ ಅನ್ನುವಂಥ ಮಹತ್ತರವಾದಂಥ ಪ್ರಶ್ನೆ ಬರ್ತದೆ. ಒಂದು ವೇಳೆ 2013ರಲ್ಲಿ ಮತ್ತೆ BJP ಗೆದ್ದರೆ ಕರ್ನಾಟಕದಲ್ಲಿ, 2023ಕ್ಕೆ BJP ಗೆದ್ದರೆ, ಅದು BJPಯ ಗೆಲುವಿಗಿಂತ ಹೆಚ್ಚಾಗಿ ಬಸವಣ್ಣನ ಸೋಲಾಗುತ್ತೆ, ವಚನಕಾರರ ಸೋಲಾಗುತ್ತೆ, ಕನಕದಾಸರ ಸೋಲಾಗುತ್ತೆ, ಕುವೆಂಪುವಿನ ಸೋಲಾಗುತ್ತೆ, ಅಂಬೇಡ್ಕರ್ ಹೇಳಿದಂಥ ವಿಚಾರಗಳ ಸೋಲಾಗ್ತದೆ. ಅಂಥ ಅವರ ವಿಚಾರಧಾರೆಗಳನ್ನು ಸೋಲಿಸೋ ರೀತಿಯ ಅಂಥ ಕೆಲಸವನ್ನು ಕರ್ನಾಟಕ ಜನ ಯಾವತ್ತೂ ಮಾಡೋದಿಲ್ಲ. ಕರ್ನಾಟಕದ ಜನ ಸದಾ ಗೊತ್ತಿದ್ದೋ ಗೊತ್ತಿಲ್ಲದೇನೋ BJP ಜೊತೆ ನಿಂತಿದ್ದಾರೆ ವಿನಃ ಯಾವತ್ತು BJPಗೆ ಸರಳ ಬಹುಮತ ಕೊಟ್ಟಿದ್ದಾರೆ ಕರ್ನಾಟಕದ ಜನ? BJPಗೆ ಯಾವತ್ತೂ ಸರಳ ಬಹುಮತ ಕೊಟ್ಟಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ಕೂಡ ಕೊಟ್ಟದ್ದು ಕಾಂಗ್ರೆಸ್ನ ನೀತಿಗಳು ನಾವು ಒಪ್ಪಲ್ಲ, ಆದರೆ BJPಯನ್ನು ನಾವು ಸರಳ ಬಹುಮತ ಕೊಟ್ಟಿರಲಿಲ್ಲ, BJPಯನ್ನು ಸೋಲಿಸಿದ್ರು. ಕರ್ನಾಟಕ ಜನ ಹೇಳಿದ್ದು, ನೀವು ಕಾಂಗ್ರೆಸ್ ಮತ್ತು JDS ಒಂದಾಗಿ ಸರ್ಕಾರ ಮಾಡಿರಿ ಅಂತ. ಮಾಡೋಕ್ಕಾಗಲಿಲ್ಲ ಅನ್ನುವಂಥ ಒಂದು ವೈಫಲ್ಯ ಇದೆ, ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ BJPಯೇತರ ಸರ್ಕಾರ ಕರ್ನಾಟಕದ ರಚನೆ ಆಗೋದು ಅತ್ಯಂತ ತುರ್ತಾಗ್ತದೆ. ಯಾಕಂದರೆ ಕರ್ನಾಟಕ ಉಳಿಬೇಕಾಗ್ತದೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಉಳಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ಸಂದೇಶ ಹೋಗಬೇಕು. ಆ ಸಂದೇಶದ ಮೂಲಕ ಭಾರತವನ್ನು, ಭಾರತೀಯತೆಯನ್ನು ಉಳಿಸುವಂಥ ಕೆಲಸ ಆಗಬೇಕು. ಮತ್ತು ಭಾರತದ ಏನು ಸಂವಿಧಾನದ ಪರಿಕಲ್ಪನೆ ಇದೆಯಲ್ಲ, ಇವತ್ತು ಅಂಬೇಡ್ಕರ್ ಜಯಂತಿ ದಿವಸ ಇದ್ದೀವಿ. ಅಂಬೇಡ್ಕರ್ ಅವರು ಕಟ್ಕೊಟ್ಟಂಥ ಆ ಸಂವಿಧಾನದಲ್ಲಿ ಇರತಕ್ಕಂಥ ಸರ್ವರು ಸಮಾನರು ಅನ್ನುವಂಥ ಅಂಶ ಇದೆಯಲ್ಲ, ಎಲ್ಲರಿಗೂ ಕೂಡ ಮೂಲಭೂತ ಹಕ್ಕಿದೆ, ಬದುಕಲಿಕ್ಕೆ ಹಕ್ಕಿದೆ ಅನ್ನೋದಿದೆಯಲ್ಲ, ಅದು ಸೋಲಬಾರ್ದು. ಇದುವರೆಗೂ ನಮಗೆ 75 ವರ್ಷಗಳ ಕಾಲ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಂಥ ಭಾರತ ಇದೆಯಲ್ಲ, ಆ ಭಾರತವನ್ನು ಇವತ್ತು ಸೋಲಿಸುವಂಥ ಕೆಲಸವನ್ನು ಮಾಡಬೇಕಾ ನಾವು? ಸೋಲ್ತಾ ಇದೆಯಲ್ಲ ಆ ಭಾರತ, ಸೋಲ್ಬಾರ್ದು. ನಮಗೆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನು ಕಟ್ಕೊಟ್ಟಂಥ ಗುರುಗಳನ್ನು ಕಟ್ಕಟೆಯಲ್ಲಿ ನಿಲ್ಲಿಸುವಂಥ ಸಂದರ್ಭ ನಡೆದಿದೆ. ಹಾಗಾಗಿ ಆ ಗುರುಗಳನ್ನು ಕಟ್ಕಟೆಯಲ್ಲಿ ನಿಲ್ಲಿಸಿದ್ದೀವಿ ಅಂತ ಹೇಳಿದ್ರೆ, ಅಂದರೆ ಅವ್ರು ಹೇಳ್ಕೊಟ್ಟಿದ್ದೆ ತಪ್ಪ, ನಾವೆಲ್ಲರೂ ಒಂದಾಗಿರಬೇಕು ಅಂತ ಹೇಳ್ಕೊಟ್ಟಿದ್ದು ತಪ್ಪ. ನಾವು ಯಾವುದೇ ಜಾತಿಗೆ ಸೇರಲಿ, ಧರ್ಮಕ್ಕೆ ಸೇರಲಿ, ಯಾವುದೇ ಊಟ ಮಾಡಲಿ, ಯಾವುದೇ ಭಾಷೆ ಮಾತಾಡಲಿ, ಭಾರತೀಯರಾಗಿ ನಾವಿದ್ದೀವಿ.
ಅಂತ ಹೇಳ್ಕೊಟ್ಟಿದ್ದೆ ತಪ್ಪ ಅನ್ನುವಂಥ ರೀತಿಯ ಅಂತ ಒಂದು ಸಂದರ್ಭಕ್ಕೆ ಬಂದು ನಿಂತಿದ್ದೀವಿ. ಹಾಗಾಗಿ ಈ RSS ಕೇಂದ್ರಿತವಾದಂಥ ಹಿಂದುತ್ವನೇ ಬೇರೆ, ಹಿಂದೂ ಧರ್ಮನೇ ಬೇರೆ, ಅವೆರಡನ್ನೂ ಸಮೀಕರಿಸುವಂಥ ಕೆಲಸವನ್ನು ಕೆಲವರು ಮಾಡಿಬಿಡ್ತಾರೆ. ಅದಲ್ಲ, ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳನ್ನು ತನ್ನ ರಾಜಕಾರಣಕ್ಕಾಗಿ ಬಳಸ್ಕೊಳ್ಳೋದೇ ಹಿಂದುತ್ವ. ಸೊ ಆ ಹಿಂದುತ್ವದ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿರುವಂಥದ್ದು RSS. ಆ RSSನ ಪರಿಕಲ್ಪನೆ ಆಧಾರಿತವಾಗಿ BJP ಸರ್ಕಾರ ಇದೆ. ಆ BJP ಸರ್ಕಾರ ಇವತ್ತು ಈ ಕೆಲಸವನ್ನು ಮಾಡ್ತಿರೋದು ಅಂತ ಒಂದು ಹಿಂದೂ ರಾಷ್ಟ್ರವನ್ನು ಮಾಡ್ತೀವಿ ಅನ್ನುವಂಥ ಲೆಕ್ಕದಲ್ಲಿ ಅವ್ರು ಮಾಡ್ತಿದ್ದಾರೆ. ಆ ಹಿಂದೂ ರಾಷ್ಟ್ರದ ರಾಜಕೀಯ ಹಿತಾಸಕ್ತಿ ಏನು, ಆರ್ಥಿಕ ಹಿತಾಸಕ್ತಿ ಏನು ಅಂದರೆ ಜೂಜುಗೋರ ಬಂಡವಾಳಗಾರರಾದಂಥ ಅದಾನಿ ಅಂಬಾನಿಗೆ ಇಡೀ ದೇಶವನ್ನು ಒತ್ತೆಡೋದಾ? ಇದು ಪ್ರಶ್ನೆ ಇರೋದು. ಸೊ ಹಾಗಾಗಿ ಇಡೀ ದೇಶದ ಆಸ್ತಿಯನ್ನು ನೀವು ಅವ್ರಿಗೆ ಪರಭಾರೆ ಮಾಡಿಬಿಡ್ತೀರಿ ಅಂತ ಹೇಳಿದ್ರೆ ಯಾವುದನ್ನು ಬಿಟ್ಟಿದ್ದೀರಿ ನೀವೀಗ? ಏರ್ಪೋರ್ಟು, ರೈಲ್ವೆ, ಮತ್ತು ನಿಮ್ಮ ಕಂಪ್ನಿಗಳು, ನಿಮ್ಮ ರಸ್ತೆ ಎಲ್ಲವನ್ನೂ ಅವ್ರಿಗೆ ಪರಭಾರೆ ಮಾಡಿಬಿಟ್ಟಿದ್ರಿ. ಸೊ ಈ ರೀತಿ ನೀವು ಪರಭಾರೆ ಮಾಡಿಬಿಟ್ರೆ ಭಾರತ ಒಂದು ಗಣರಾಜ್ಯವಾಗಿ ಉಳಿತದ, ಸಾರ್ವಭೌಮ ಗಣರಾಜ್ಯವಾಗಿ ಉಳಿತದ, ಅಥವಾ ಅವರಿಬ್ಬರ ಪ್ರೈವೇಟ್ ಕಂಪ್ನಿ ಆಗ್ಬಿಡ್ತದ, ಅಥವಾ ಇನ್ನೊಂದು 4-5 ಜನರ ಬಂಡವಾಳಗಾರರ ಬಹುರಾಷ್ಟ್ರೀಯ ಕಂಪ್ನಿಗಳ ಪ್ರೈವೇಟ್ ಕಂಪ್ನಿಗಳಾಗ್ಬಿಡ್ತದ ಅನ್ನುವಂಥ ಪ್ರಶ್ನೆ ಇರ್ತದೆ. ಹಾಗಾಗಿ ಭಾರತೀಯರ ಭಾರತ ಆಗಬೇಕು, ಕಾರ್ಪೊರೇಟ್ ಕಂಪ್ನಿಗಳ ಭಾರತ ಆಗಬಾರ್ದು. ಆ ಪ್ರಶ್ನೆಯಲ್ಲಿ ನಾವು ಮುಂದಕ್ಕೆ ಎಸ್, ಭಾಳಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅಂತಿಮವಾಗಿ ಎಡಪಕ್ಷದ ಬಗ್ಗೆ ದೀರ್ಘಕಾಲ ಪಶ್ಚಿಮ ಬಂಗಾಳವನ್ನು ಆಳ್ವಿಕೆಯನ್ನು ನಡೆಸಿತು. ಪಶ್ಚಿಮ ಬಂಗಾಳದಲ್ಲಿ, ತ್ರಿಪುರದಲ್ಲೂ ಕೂಡ, ತ್ರಿಪುರದಲ್ಲಿ BJP ಸರ್ಕಾರ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಬಂದಿದೆ. ದಶಕ ಆಗಿಲ್ಲೇನೋ ಆಮ್ ಆದ್ಮಿ ಪಕ್ಷ ಹುಟ್ಟಿ, ಅದು ಒಂದಿನ 2 ಮಾಡ್ಕೊಂಡು ಮುಂದೆ ಹೋಗ್ತಿದೆ. ನೀವು ಇನ್ನೂ ಎಡಪಕ್ಷ ಅಪ್ಡೇಟ್ ಆಗಬೇಕು ಅನ್ನೋ ಲೆಕ್ಕಾಚಾರಗಳೇನಾರ ಇದೆಯಾ? ಚೀನಾದಲ್ಲಿ ಬದಲಾದಂಥ ರಾಜಕಾರಣ ಮೀನ್ಸ್ ಪಕ್ಷದಲ್ಲಾದಂಥ ಬದಲಾವಣೆಗಳು, ದೇಶದಲ್ಲೂ ಸಹ ಆ ಪ್ರೀತಿಯ ಬೇರೆ ರೀತಿಯ ಬದಲಾವಣೆ, ಅಪ್ಡೇಟ್ ವರ್ಷನ್, ಆ ಥರದ್ದೇನೋ ಲೆಕ್ಕಾಚಾರ ಇಟ್ಕೊಂಡಿದ್ದೀರಾ ಹೇಗೆ ಅಂತ? ಅಲ್ಲ, ನಾವು CPM ಆಗಿ ಎಡಪಕ್ಷಗಳಾಗಿ ಒಂದು CPM ಪಕ್ಷವನ್ನು ಬಲಪಡಿಸುವಂಥದ್ದು, ಜೊತೆಗೆ ಎಡಪಕ್ಷಗಳ ಒಂದು ಐಕ್ಯತೆಯನ್ನು ಸಾರಿಸೋದು, ಅದರ ಜೊತೆಗೆ ಇಡೀ ಎಲ್ಲ BJP-ಯೇತರ ಜಾತ್ಯತೀತ ಶಕ್ತಿಗಳನ್ನು ಒಂದುಗೂಡಿಸುವಂಥ ಕೆಲಸವನ್ನು ಮಾಡೋದ್ರ ಮೂಲಕವೇ ಎಡ ಚಳುವಳಿಯು ಕೂಡ ಮುನ್ನಡೆಯೋಕ್ಕೆ ಸಾಧ್ಯ ಇದೆ. BJP-ಯ ಸೋಲೆನೇ ಎಡ ಚಳುವಳಿಯ ಅಳಿವು, ಉಳಿವು ಮತ್ತು ಬೆಳವಣಿಗೆಯ ದಾರಿಯಾಗಿದೆ. ಹಾಗೆಯೇ ಇಡೀ ಎಲ್ಲ ಪ್ರಜಾಪ್ರಭುತ್ವವಾದಿ ಶಕ್ತಿಗಳ ಬೆಳವಣಿಗೆ ದಾರಿಯಾಗಿದೆ. ಡೆಫಿನೆಟ್ಲಿ ಚುನಾವಣಾ ರಾಜಕಾರಣದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸೋಲಾಗಿದೆ, 2ನೇ ಬಾರಿ ಸೋತಿದ್ದೀವಿ. ಆದರೆ ಇತ್ತೀಚೆಗೆ ನಡೆದಂಥ ಮುನ್ಸಿಪಲ್ ಚುನಾವಣೆಗಳಲ್ಲಿ ಭಾಳ ಒಳ್ಳೆಯ ಮತ ಪ್ರಮಾಣ ಬಂದಿದೆ ನಮಗೆ. ಹಾಗೆ ತ್ರಿಪುರಾದಲ್ಲೂ ಕೂಡ ನಮಗೆ ಸೋಲಾಗಿದೆ. ಅಲ್ಲಿ CPM ಹಾಗೂ ಎಡಪಕ್ಷಗಳ ವಿರುದ್ಧವಾದಂಥ ಎಲ್ಲ ಶಕ್ತಿಗಳು ಒಂದಾಗಿಬಿಟ್ಟಾಗ ಇಂಥ ಒಂದು ಸಂದರ್ಭ ಬಂದಿದೆ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ದೀದಿ ವರ್ಸಸ್ ಮೋದಿ ಅನ್ನುವಂಥ ಧ್ರುವೀಕರಣಕ್ಕೆ ಎಲ್ಲರೂ ಸೇರಿ ಮಾಡೋದ್ರಿಂದಾಗಿ ನಮಗೊಂದಿಷ್ಟು ಹಿನ್ನಡೆ ಆಗಿದೆ. ಸೊ ಆ ಹಿನ್ನಡೆನ ಮೆಟ್ಟು ನಿಲ್ಲುವಂಥ ಶಕ್ತಿ, ಸಾಮರ್ಥ್ಯ ನಮಗಿದೆ, ಆ ವಿಶ್ವಾಸ ಇದೆ. ಆ ದೃಢ ವಿಶ್ವಾಸವನ್ನೇ ಮೊನ್ನೆ 23ನೇ ಮಹಾಧಿವೇಶನದಲ್ಲಿ ನಮ್ಮ ಮಹಾಧಿವೇಶನ ಒಟ್ಟಾರೆಯಾಗಿ ತೀರ್ಮಾನ ಮಾಡಿರೋದು. ಆ ದೃಢ ವಿಶ್ವಾಸದೊಂದಿಗೆ ಮುಂದೆ ಹೋಗ್ತಿದ್ದೇವೆ. ಅಫ್ಕೋರ್ಸ್ ಆಮ್ ಆದ್ಮಿ ಪಕ್ಷಕ್ಕೂ ಒಂದು ಅವಕಾಶ ಸಿಕ್ಕಿದೆ, ಒಳ್ಳೆಯದು. ಕಾಂಗ್ರೆಸ್ಸೇತರವಾದಂಥ ಪರ್ಯಾಯವಾಗಿ ಅದು ರೂಪಿತವಾಗ್ತದೆ. ಆದರೆ ನಮಗೆ ಪ್ರಶ್ನೆ ಇರುವಂಥದ್ದು BJP-ಯೇತರವಾದಂಥ ಎಲ್ಲ ಪರ್ಯಾಯಗಳನ್ನು ಒಂದುಗೂಡಿಸುವಂಥ ಕೆಲಸ ನಮ್ಮ ಕೆಲಸ ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಎಸ್, ರಾಷ್ಟ್ರ ರಾಜಕಾರಣ, ರಾಜ್ಯ ರಾಜಕಾರಣ ಎಲ್ಲವನ್ನು ಕೂಡ ಹೇಳಿದ್ರಿ. ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ, ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿನಲ್ಲಿ CPIM ಪಾರ್ಟಿ MLA ಗೆಲ್ತಾ ಇದ್ರು. ಕಳೆದ 2 ಚುನಾವಣೆಗಳಿಂದ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಬಾಗೇಪಲ್ಲಿ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ, ಯಾಕೆಂದರೆ ಅಲ್ಲಿ ನಿಮ್ಮ ಸಾವಿರಾರು ಕಾರ್ಯಕರ್ತರ ಆ ಕ್ಷೇತ್ರದಲ್ಲಿದ್ದಾರೆ, ಲಕ್ಷಾಂತರ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿದ್ದಾರೆ. ಬಾಗೇಪಲ್ಲಿ ಬಗ್ಗೆ ಒಂದಷ್ಟು ಕುತೂಹಲ ನಿಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ. ಬಾಗೇಪಲ್ಲಿ ಬಗ್ಗೆ ಕುರಿತು ಮಾತನಾಡೋದಾದ್ರೆ ಏನು ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ ಅಂತ? ಅಲ್ಲ, ಬಾಗೇಪಲ್ಲಿಯಲ್ಲಿ ನಮ್ಮ ಪಕ್ಷ ಆರಂಭದಿಂದಲೂ ಕೂಡ ಒಂದು ಪ್ರಬಲವಾದಂಥ ಸ್ಪರ್ಧೆಯಾಗಿತ್ತು. 2 ಬಾರಿ ಗೆದ್ದಿದ್ವಿ, ಈ ಬಾರಿಯೂ ಕೂಡ ಸ್ಪರ್ಧೆ ಮಾಡ್ತೀವಿ. ಈ ಸ್ಪರ್ಧೆ ಮಾಡೋದು ಮಾತ್ರ ಅಲ್ಲ, ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ. ಆ ಗೆಲ್ಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡ್ತೇವೆ. ಬಾಗೇಪಲ್ಲಿ ಮಾತ್ರ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ನಾವು CPM, CPI, ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್, CPI ML ಮತ್ತು ಸೂಜಿ, ಸ್ವರಾಜ್ ಇಂಡಿಯಾ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಪ್ರಕಾಶ್ ಅಂಬೇಡ್ಕರ್, ಇಷ್ಟು ಜನರ ಒಂದು 7 ಜನರ ಒಂದು ಮೈತ್ರಿಯನ್ನು ಒಂದು ಸಾಧಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. 7 ಜನ ಒಟ್ಟಿಗೆ ಸೇರಿ ಕೆಲವು ಅಭ್ಯರ್ಥಿಗಳನ್ನು ಹಾಕ್ತೇವೆ. ಜೊತೆಗೆ BJP-ನ ಸೋಲಿಸಲಿಕ್ಕೆ ಬೇಕಾದಂಥ ಒಂದು ತಂತ್ರಗಾರಿಕೆಯನ್ನು ಕೂಡ ನಾವು ರೂಪಿಸ್ತೇವೆ. ಅದರ ಭಾಗವಾಗಿ ಬಾಗೇಪಲ್ಲಿಯಲ್ಲೂ ಕೂಡ ನಾವು ಈ ಬಾರಿ ಗೆಲ್ತೇವೆ. ಬಾಗೇಪಲ್ಲಿಯಲ್ಲಿ ಗೆಲ್ತೀರಿ. ಈ ಕಡೆ ಇದುವರೆಗೂ ಚುನಾವಣೆ ನಿಂತಂಥ ಶ್ರೀರಾಮ್ ರೆಡ್ಡಿ ಅವರಿಲ್ಲ, ಹೊಸ ಮುಖವನ್ನು ಅಲ್ಲಿ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀರಿ, ಅದೇನೋ ವ್ಯತ್ಯಾಸ ಆಗತ್ತೆ ಅನ್ಸುತ್ತಾ? ಅಲ್ಲ, ನಮ್ಮಲ್ಲಿ ವ್ಯಕ್ತಿಗಿಂತ ಹೆಚ್ಚಾಗಿ ಪಕ್ಷದ ಪ್ರಶ್ನೆ ಇರೋದು. ಶ್ರೀರಾಮ್ ರೆಡ್ಡಿ ಅವರು CPM ಪಕ್ಷದ ಅಭ್ಯರ್ಥಿ ಆಗಿದ್ರು. ಮುಂದಕ್ಕೆ ಯಾರೇ ಅಭ್ಯರ್ಥಿ ಆದರೂ CPM ಪಕ್ಷದ ಅಭ್ಯರ್ಥಿ ಆಗ್ತಾರೆ. ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಪಕ್ಷ ತೀರ್ಮಾನ ಮಾಡ್ತಾರೆ. ಎಸ್, ಭಾಳ ಖುಷಿ ಆಯಿತು. ಇವತ್ತಿನ ರಾಜಕಾರಣದಲ್ಲಿ ಒಂದು ರೀತಿಯ ತಾಳ್ಮೆ, ಪೇಷನ್ಸ್ ಇರಬೇಕು ಅಂತಂದರೆ
ಉಮೇಶ್ ಅವರು ನೋಡ್ಬೇಕು. ಯಾಕಂತಂದರೆ ರಾಜಕಾರಣಕ್ಕೆ ಬಂದಾಗಲೇ ನನಗೊಂದು ಲೇಬಲ್ ಬೇಕು, ನಾನು ಅಧ್ಯಕ್ಷ ಆಗಬೇಕು, ನಾನು ಗೆಲ್ಲಬೇಕು ಅನ್ನೋ ಉಚ್ಚಾಟ ಇಟ್ಕೊಂಡು ರಾಜಕಾರಣಕ್ಕೆ ಬರೋರ ನಡುವೆ ರಾಜಕಾರಣ ರಾವಣ ಜರಾಸಂಧ ಕೀಚಕ ಯಮ ಅನ್ನೋ ಒಂದು ವ್ಯಾಖ್ಯಾನ ಶುರುವಾಗ್ಬಿಟ್ಟಿದೆ. ರಾಜಕಾರಣ ಹೋರಾಟ ಅಂದರೆ ಅದಲ್ಲ, ಸಿದ್ಧಾಂತವನ್ನು ನಂಬಿ ಅದಕ್ಕೆ ನಾವು ಹೋದಾಗ ಅದರಲ್ಲೇ ಇರಬೇಕಾಗತ್ತೆ, ಅದರಲ್ಲೇ ಹೋಗಬೇಕಾಗತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇರುವಂಥವ್ರು ನೀವು. ಅದಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕೆಂತಂದರೆ ರಾಜಕಾರಣ ಅಂದಾಗ ದಿನಕ್ಕೊಂದು ಮಗಳು, ಇವತ್ತೊಂದು ಪಾರ್ಟಿ ನಾಳೆ ಒಂದು ಪಾರ್ಟಿ ಅಂತ ರಾಜಕಾರಣ ಮಾಡೋರ ನಡುವೆ ವಿಚಾರಗಳನ್ನ ಇಟ್ಕೊಂಡು ಹೋರಾಟಗಳನ್ನ ಮಾಡಿಕೊಂಡು ಜನಾಭಿಪ್ರಾಯ, ಜನಕ್ಕೆ ಬೇಕಾದಂಥ ವಿಷಯಗಳನ್ನ ಮುಟ್ಸ್ಕೊಂಡು ಹೋಗುವಂಥ ನಿಮ್ಮ ಒಂದು ಸಿದ್ಧಾಂತ, ನಿಮ್ಮ ವಿಚಾರವಂತಿಕೆ ಎಲ್ರಿಗೂ ಕೂಡ ಸ್ಫೂರ್ತಿ ಅಂತ ಹೇಳ್ಬೋದು. ಏನೇವು ಈಗ ರಾಷ್ಟ್ರ ಸಮಿತಿಗೆ ಆಯ್ಕೆ ಆಗಿದ್ದೀರಿ ಕರ್ನಾಟಕದಿಂದ, ರಾಷ್ಟ್ರ ಮಟ್ಟದ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಎಡಪಕ್ಷ ನಮ್ಮ ಕರ್ನಾಟಕದಲ್ಲಿ ಪ್ರಬಲವಾಗಿಲ್ಲದೇ ಇರಬಹುದು, ಆದರೆ ಕೇಂದ್ರ ಮಟ್ಟದಲ್ಲಿ ಒಂದು ರೀತಿಯ ಪ್ರಬಲ ಶಕ್ತಿಯಾಗಿ ಉಳ್ಕೊಂಡು ಹೋಗ್ತಿದೆ, ಮುಂದೆ ಬೆಳೆಯುತ್ತದೆ ಗೊತ್ತಿರತಕ್ಕಂಥ ವಿಚಾರಗಳು. ಬಿಕಾಸ್ ಆಫ್ ನಿಮ್ಮದೇ ಸರ್ಕಾರ ಕೇರಳದಲ್ಲಿದೆ. ರಾಹುಲ್ ಗಾಂಧಿ ಅವರು MP ಆಗಿದ್ರು ಸಹ ಕಾಂಗ್ರೆಸ್ಸಲ್ಲಿ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಸಂಸದರಾಗಿ ಆಯ್ಕೆ ಆಗಿದ್ರು ಸಹ ಅಲ್ಲಿ ಎಡಪಕ್ಷಗಳ ಸರ್ಕಾರವನ್ನು ಮಾಡಿದ್ವು. ಹಾಗಾಗಿ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಯರ್, ಎಲ್ಲವೂ ಸಾಧ್ಯ ಇಲ್ಲಿ. ಹಾಗಾಗಿ ಒಂದಷ್ಟು ಬದಲಾವಣೆಗಳೊಂದಿಗೆ, ಬದಲಾವಣೆ ಮೀನ್ಸ್ ನೀವಾಗಲೇ ಹೇಳಿದ್ರಿ, BJPಯ ಪರ್ಯಾಯವಾದಂಥ ವೇದಿಕೆಯನ್ನು ರೆಡಿ ಮಾಡಿಕೊಂಡು BJPನ ಸೋಲಿಸೋದೇ ನಮ್ಮ ಉದ್ದೇಶ. 2023ಕ್ಕೆ ಕರ್ನಾಟಕದಲ್ಲಿ, 24ಕ್ಕೆ ಕೇಂದ್ರದಲ್ಲಿ ಅನ್ನೋದು ಇವರ ಲೆಕ್ಕಾಚಾರ. ಮಹಾ ಅಧಿವೇಶನದ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಮ ಟೈಮ್ ಕೊಟ್ಟರೆ ನಮಗೆ ಮಾತನಾಡಿದ್ರಿ, ಭಾಳ ಖುಷಿ ಆಯಿತು. ಎಸ್ ವೀಕ್ಷಕರೇ, ಒಳ್ಳೊಳ್ಳೆ ಪ್ರತಿಭೆಗಳು, ಒಳ್ಳೊಳ್ಳೆ ವಿಚಾರವಂತರು, ಒಳ್ಳೆ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಹೋರಾಟಕ್ಕೆ ಬಂದವರು ಸರಿಯಾದ ಹಾದಿಯಲ್ಲಿ ಹೋಗ್ತಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ತಲುಪಿಸ್ತಾರೆ, ಮಾದರಿ ಆಗ್ತಾರೆ, ಜೊತೆಗೆ ಜನಕ್ಕೆ ಜನಪರವಾದಂಥ ನಿಲುವನ್ನು ಇಟ್ಕೊಂಡಿರ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಉಮೇಶ್ ಅವರು ನಮ್ಮ ಜೊತೆ ಮಾತನಾಡಿದ್ರು. ಇದು ಇವತ್ತಿನ ವಿಶೇಷ ಆಗಿತ್ತು. ನಮಸ್ಕಾರ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.